ಗಾಜಾ ಹತ್ಯಾಕಾಂಡದ ಬಗ್ಗೆ ಕೇಂದ್ರ ಸರ್ಕಾರ ಮೌನ. ಕೇಂದ್ರ ಸರ್ಕಾರದ ಮೌನಕ್ಕೆ ಸೋನಿಯಾ ಗಾಂಧಿ ಅವರು ಕಿಡಿಕಾರಿದ್ದಾರೆ. ಜಗತ್ತಿನ ದೇಶಗಳು ಗಾಜಾ ಹತ್ಯಾಕಾಂಡವನ್ನು ಖಂಡಿಸಿವೆ. ವಿಶ್ವಸಂಸ್ಥೆ ಆಯೋಗದ ವರದಿ ಉಲ್ಲೇಖಿಸಿ ಲೇಖನ. ದಾಳಿಯಲ್ಲಿ 20,000 ಮಕ್ಕಳು ಮೃತಪಟ್ಟಿದ್ದಾರೆ. 44,000ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಇಸ್ರೇಲ್ ಜೊತೆ ಸಂಬಂಧ ಬೆಳೆಸಲು ಕೇಂದ್ರ ಮೌನಕ್ಕೆ ಶರಣಾಗಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಭಾರತ ಮೌನದ ಒಂಟಿ ಧ್ವನಿ ಎಂದ ಸೋನಿಯಾ ಗಾಂಧಿಯವರು ಐತಿಹಾಸಿಕವಾಗಿ ಭಾರತ ಪ್ಯಾಲೆಸ್ತೈನ್ ಜೊತೆಗಿದೆ, ನೈತಿಕವಾಗಿ ತಾರ್ಕಿಕವಾಗಿ ಸಮರ್ಥಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಸೋನಿಯಾ ಗಾಂಧಿಯವರು ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರದ ಮೌನಕ್ಕೆ ಸಂಬಂಧಪಟ್ಟಂತೆ ಯಾಕೆ ಮೌನ ಅನ್ನೋ ವಿಚಾರವಾಗಿ ಒಂದಷ್ಟು ಕಾರಣಗಳನ್ನು ಕೂಡ ಸೋನಿಯಾ ಗಾಂಧಿಯವರು ಉಲ್ಲೇಖ ಮಾಡಿ ಕೇಂದ್ರ ಸರ್ಕಾರದ ನಡೆಯನ್ನ ಖಂಡಿಸಿದ್ದಾರೆ. ಸೋನಿಯಾ ಗಾಂಧಿಯವರ ಈ ಪ್ರತಿಕ್ರಿಯೆಗೆ ಅಥವಾ ಆಕ್ರೋಶಕ್ಕೆ ಕೇಂದ್ರ ಸರ್ಕಾರದಿಂದ ಯಾವ ರೀತಿಯಾಗಿ ಪ್ರತ್ಯುತ್ತರ ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಜಗತ್ತಿನ ದೇಶಗಳು ಗಾಜಾ ಹತ್ಯಾಕಾಂಡವನ್ನು ಖಂಡಿಸಿವೆ, ಆದರೆ ಆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಯಾಕೆ ತುಟಿ ಬಿಚ್ಚುತ್ತಾ ಇಲ್ಲ? 20,000 ಮಕ್ಕಳು ಮೃತಪಟ್ಟಿದ್ದಾರೆ, 44,000ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಕೇಂದ್ರಕ್ಕೆ ಇದ್ಯಾವುದು ಕೂಡ ಲೆಕ್ಕ ಆಗ್ತಾ ಇಲ್ವಾ? ಅಥವಾ ಗೊತ್ತಿದ್ದು ಕೂಡ ಕೆಲವೊಂದು ಉದ್ದೇಶಗಳ ಕಾರಣಕ್ಕೋಸ್ಕರ ಮೌನಕ್ಕೆ ಶರಣಾಗಿದ್ಯಾ ಅಂತ ಹೇಳಿ ಸೋನಿಯಾ ಗಾಂಧಿಯವರು ಪ್ರಶ್ನಿಸಿದ್ದಾರೆ. ಗಾಜಾ ಹತ್ಯಾಕಾಂಡದ ಬಗ್ಗೆ ಕೇಂದ್ರ ಸರ್ಕಾರ ಮೌನಕ್ಕೆ ಶರಣಾಗಿರುವ ಕುರಿತು ಸೋನಿಯಾ ಗಾಂಧಿಯವರು ಕಿಡಿಕಾರಿದ್ದಾರೆ. ವಿಶ್ವಸಂಸ್ಥೆ ಆಯೋಗದ ವರದಿಯನ್ನು ಉಲ್ಲೇಖಿಸಿ ಲೇಖನ. ದಾಳಿಯಲ್ಲಿ ಎಷ್ಟೋ ಮಂದಿ ಮಕ್ಕಳು ಪ್ರಾಣವನ್ನ ಕಳ್ಕೊಂಡಿದ್ದಾರೆ, ಅನೇಕ ಮಂದಿ ಗಾಯಗೊಂಡಿದ್ದಾರೆ. ಇನ್ನು ವಿದೇಶಾಂಗ ನೀತಿಯಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ. ಸೋನಿಯಾ ಗಾಂಧಿಯವರ ಲೇಖನಕ್ಕೆ ಬಿಜೆಪಿಯ ತಿರುಗೇಟಿದೆ. ಪ್ಯಾಲೆಸ್ತೈನ್ ಗಾಜಾಗೆ ಸರ್ಕಾರ ಪರಿಹಾರವನ್ನ ನೀಡಿದೆ. ಸೋನಿಯಾ ಗಾಂಧಿಯವರ ಲೇಖನಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ಯಾಲೆಸ್ತೈನ್ ಮತ್ತು ಗಾಜಾಗೆ ಸರ್ಕಾರ ಪರಿಹಾರವನ್ನ ನೀಡಿದೆ ಅಂತ ಹೇಳಿ ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡ್ತಿದ್ದಾರೆ. ಅವರ ಈ ಲೇಖನದ ಹಿಂದೆಯೂ ಕೂಡ ರಾಜಕಾರಣ ಅಡಗಿದೆ ಅನ್ನೋದನ್ನ ಇಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅವರು ಯಾವ ಕಾರಣಕ್ಕೋಸ್ಕರ ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋದ್ರ ಬಗ್ಗೆ ಸೋನಿಯಾ ಗಾಂಧಿಯವರು ಹೇಳಿದಂತಹ ಸಂದರ್ಭದಲ್ಲಿ ಈ ಬಗ್ಗೆ ಸೋನಿಯಾ ಗಾಂಧಿಯವರು ಯಾಕೆ ಈ ರೀತಿ ಮಾತನಾಡ್ತಿದ್ದಾರೆ ಅನ್ನೋದರ ಕುರಿತು ಉತ್ತರವನ್ನು ಕೊಡುವಂತಹ ಕೆಲಸವನ್ನ ಮಾಡಲಾಗಿದೆ ಇಲ್ಲಿ ಬಿಜೆಪಿಯ ಕಡೆಯಿಂದ. ಅದೇನಪ್ಪಾ ಅಂದರೆ ವೋಟ್ ಬ್ಯಾಂಕ್ ರಾಜಕಾರಣ, ಎಲ್ಲವೂ ಕೂಡ ರಾಜಕಾರಣ, ಎಲ್ಲದರಲ್ಲೂ ಕೂಡ ರಾಜಕಾರಣ ಅನ್ನೋದನ್ನ ಇಲ್ಲಿ ಬಿಜೆಪಿ ಹೇಳ್ತಾ ಇದೆ. ಪ್ಯಾಲೆಸ್ತೈನ್ ಮತ್ತು ಗಾಜಾಗೆ ಸರ್ಕಾರ ಪರಿಹಾರವನ್ನ ನೀಡಿದೆ, ಸರ್ಕಾರಕ್ಕೆ ಅದ್ರ ಬಗ್ಗೆ ನೋವಿದೆ, ಮರುಕ ಇದೆ. ಆದರೆ ಆ ವಿಚಾರವನ್ನ ಕಾಂಗ್ರೆಸ್ ಇಲ್ಲಿ ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದೆ ಅನ್ನೋದು ಬಿಜೆಪಿಯ ತಿರುಗೇಟು.